ಮಾ ಏನ್ ಗುಂಡಿ ತೋಡ್ತಾ ಇದೀಯಾ? ಈಗಳಮ್ಮ ಗೆಣಸವೇ, ತೋಟದ ಗೆಣಸು. ತೋಟದ ಗೆಣಸು? ತೋಟದ ಗೆಣಸು ಸೊಂಟ ನೋವಿಗೆ ಅಂಥವಕ್ಕೆಲ್ಲ ಒಳ್ಳೇದಿವು. ಈಗಳಮ್ಮ ಹಿಂಗೆ ಭೂಮಿ ಒಳಗೆ ಹೋಗ್ತವೆ ನೋಡಿ ಇಲ್ಲಿ. ಈಗ ನೋಡು ಕಾಣ್ತೈತಾ? ಇದನ್ನ ಸುತ್ತಲೂ ಒಗ್ದು ಒಳಕ್ಕೆ ಹೋಗ್ಬೇಕಿನ್ನ. ಇದು ಹೆಂಗಿರುತ್ತೆ ಗಿಡ? ಗಿಡ ಇಳೆದೆಲೆ ಇದ್ದಂಗೆ ಇರ್ತೈತಿ, ಇಳೆದೆಲೆ ಬಳ್ಳಿ ಇದ್ದಂಗೆ ಇರ್ತೈತಿ. ಹಿಂಗಿರ್ತವೆ ಬಳ್ಳಿಯಾಗು ಎಲ್ಗೆಣಸು ಅಂತ, ಎಲ್ಗೆಣಸು ಅಂತ ಹಿಂಗಿರ್ತವೆ ಬಳ್ಳಿಲಿ. ಬಳ್ಳಿಯಲ್ಲಿ ಇವನ್ನ ಕಿತ್ತು ಬೇಯಿಸ್ಕೊಂಡು ಸಿಪ್ಪೆ ಸುಲ್ಕೊಂಡು ತಿನ್ನೋದು. ಒಟ್ಟಿನಲ್ಲಿ ವಿಳೆದೆಲೆ ಗಿಡ ತರ ಇರುತ್ತೆ, ಅದ್ರಲ್ಲಿ ಬಳ್ಳಿಲಿ ಈ ತರ ಬಿಡುತ್ತೆ ಗೆಣಸು. ಈ ತರ ಗೆಣಸು ಬಿಡುತ್ತೆ. ಅವನ್ನ ನೆಲದಾಗ ಹಾಕ್ಬಿಟ್ರೆ ಅವು ಹಂಗೆ ತಿರ್ಗಿ ನೆಕ್ಸ್ಟ್ ವರ್ಷ 10 ವರ್ಷ ತೆಗಿಬೇಕು. ಅಂದ್ರೆ 1 ವರ್ಷ ಬಿಟ್ಕೊಂಡು ತೆಗಿಬೇಕಾ ಭೂಮಿ ಒಳಗಡೆದು? 1 ವರ್ಷ 2 ವರ್ಷ ಬಿಟ್ಟು ತೆಗಿಬೇಕು. ಬಿಟ್ಟು ಅಷ್ಟು ದಪ್ಪ ಬರ್ತೈತಿ. ಇವಾಗ ತೆಗ್ದಷ್ಟು ಇವಾಗ ಒಳಗಡೆ ದಪ್ಪಗೈತೆ ಗೆಣಸು. ಅಂದ್ರೆ ಇನ್ನ ತೆಗಿಬೇಕು. ಆ ಗೆಣಸಿಂದ ಇದು ಬಳ್ಳಿ ಒಣಗೋಗ್ಬಿಟ್ಟೈತಲ್ಲ ನಮ್ಮ. ಹೂನಮ್ಮ. ಆದ್ರೂ ಒಳಗಡೆ ಗೆಣಸಿದೆ. ಮೇಲಗಡೆ ಗಿಡ ಒಣಗೋದ್ರೂ ಒಳಗಡೆ ಗೆಣಸಿದೆ. ಮ್ಯಾಜಿಕ್. ಮಳೆ ಬಂದ್ರೆ ಮುಂಗಾರಿ ಮಳೆ ಬಂದ್ರೆ ಇದು ಕರ್ಗೋಗುತ್ತೆ ಗೆಣಸು. ತಿರ್ಗಾ ಪುನಃ ಈ ದಿನಕ್ಕೆ ನಾವು ಒಗ್ದು ಬಿಡ್ಬೇಕು. ಮುಂಗಾರಿ ಮಳೆ ಬರೋವಷ್ಟೊತ್ತಿಗೆ ಇದನ್ನ ಒಗ್ದು ಇದು ಮಾಡಬೇಕು. ಇಲ್ಲ ಅಂದ್ರೆ ಅದು ಹಂಗೆ ಕರ್ಗೋಗುತ್ತಾ? ಕರ್ಗಿ ಪುನಃ ಇದಾಗ್ತೈತಿ, ಗೆಣಸು ಹಾಕ್ತೈತಿ. ಈಗ ನೋಡು ಸುಮ್ಮನೆ ಹಿಂಗೆ ತಗ್ಲಿರ್ ಸಾಕು ಮುರ್ಕೊಂಡು ಹೋಗೈತಿದು. ಅದೇ ಸ್ಮೂತ್ ಇದು ಮುರಿತ್ ನೋಡು. ಕೈ ತಗ್ಲಿರ್ ಸಾಕು ಮುರಿದು ಬಿಡ್ತೈತೆ. ಅದನ್ನ ಉಪಾಯವಾಗಿ ತಕ್ಕೋಬೇಕು. ಈ ಥರ ಗೆಣಸು ಯಾರೆಲ್ಲ ನೋಡಿದ್ದೀರಾ, ಯಾರೆಲ್ಲ ತಿಂದಿದ್ದೀರಾ ಕಾಮೆಂಟ್ ಮಾಡಿ. ನನಗೆ ಈ ಗೆಣಸು ತುಂಬ ಇಷ್ಟ ಆಗುತ್ತೆ ಅಲ್ಲಮ್ಮ. ಚೆನ್ನಾಗಿರುತ್ತೆ. ಇವೆಲ್ಲ ಚಿಕ್ಕ ಚಿಕ್ಕವು ಹಂಗೆ ಮುರ್ಕೊಂತವಲ್ಲ ಅವು. ಇವೆಲ್ಲ ಅವೇನಿಲ್ಲ, ಸುಮ್ಮನೆ ಒಂದು ಈಟ್ ತಗ್ಲಿರ್ ಸಾಕು ಪುಟಕ್ಕಂತವೆ ನೋಡು. ಇದನ್ನ ಇನ್ನೂ ಒಳಗೆ ಇಷ್ಟಿಷ್ಟು ದಪ್ಪ ಇರ್ತವೆ. ಇಷ್ಟಿಷ್ಟು ದಪ್ಪ. ಆಯ್ತಮ್ಮ, ನಿನ್ನ ನಿದ್ದೆ ಅಗ್ದಿದ್ದು ಏನಿದು ಸಿಗಂಗಿಲ್ಲ ಬಂತಾ? ಇನ್ನ ಐತೆ ಅದ್ರೊಳಗೆ. ಇನ್ನ ಐತೆ? ಇನ್ನ ಅಗಿಬೇಕಾ? ಇನ್ನ ಅಗಿಬೇಕು. ಇವಾಗ ಇಷ್ಟು ಸಿಕ್ಕೈತೆ. ಇವಾಗ ಎಷ್ಟು ಸಿಕ್ಕೈತೆ. ಅದು ಅಲ್ಲಲ್ಲಿಗೆ ಮುರ್ಕೊಂಬತೈತಿ. ಸಿಕ್ತಾಮ? ನಮ್ಮ ಸಿಕ್ತು. 2ನೇ ನಿಧಿ ನಮ್ಮಮ್ಮಂದು. ಕಷ್ಟಪಟ್ಟು ಅಗ್ದಿದ್ಕೆ. ಕಷ್ಟಪಟ್ಟರು ಅಷ್ಟೇ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ತಿನ್ನಕ್ಕೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಏನಕ್ಕೆ ಒಳ್ಳೇದಮ್ಮ ಇದು? ಇದೆ ಗೆಡ್ಡೆ ಗೆಣಸು ಅಂತ ಭೂಮಿ ಒಳಗಿರೋದು ಒಳ್ಳೇದಲ್ವೇನಮ್ಮ ಎಲ್ಲಕ್ಕೂ ಅಲ್ವಾ? ಇನ್ನು ಒಳ್ಳೇದೇನು ಅಂತ ಬೇರೆ ಕೇಳ್ತಾ ಇದ್ದೀನಿ. ಈಗಳಮ್ಮ ಇವತ್ತಿಷ್ಟು ಹಾಕೊಂಡಿದೀವಿ. ಇನ್ನ ಒಂದ್ ಗುಮ್ಮಿ ಐತೆ, ಅದನ್ನ ಊರಿಗೆ ಕಳ್ಸೋಣ ಅಂತ ಬಿಟ್ಕೊಂಡಿದೀನಿ. ಹಂಗೆ ಬಿಟ್ಟಿದ್ಯಾ? ಹಂಗೆ ಬಿಟ್ಟಿದೀನಿ. ವಿತ್ತಕ್ಕಂತೀನಿ. ಇಷ್ಟು ಸಿಕ್ಕವೆ? ಸಿಕ್ಕವೆ. ಇವತ್ತು ಬೇಸದು. ಇವಾಗ ಇವನ್ನ ತೊಳೆದ್ಬಿಟ್ಟು ಬೇಸೋದು. ಈಗಳಮ್ಮ ಗೆರ್ದು ಎಲ್ಲನ ಮ್ಯಾಗಳು ಪರೆನ ಹಿಂಗೆ ತೊಳ್ಕೊಬೇಕು. ಇದು ಕೈ ಮ್ಯಾಗ ಸಿಡಿಸ್ಕೊಂಡ್ರೆ, ಈಗ ಇಂಥದಾಗ ಸಿಡಿಸ್ಕೊಂಬಿಟ್ರೆ ತೀಟೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಕೈ ಮ್ಯಾಗ ಸಿಡಿಸ್ಕೊಂಬಂಗೆ ಹಿಂಗೆ ಕ್ಲೀನಾಗಿ ತೊಳ್ಕೊಬೇಕು. ಇಲ್ಲಾಂದರೆ ನೀನು ಗೆಣಸು ತೊಳೆಯೋ ಬದಲು ಕೈ ಏರ್ಕೋಬೇಕಾಕೈತಿ. ಕೈ ನೆವೆ ಆಗುತ್ತೆ. ಚಾಕುನೋ ಒಂದು ಸ್ಪೂನ ತಗೊಂಬಿಟ್ಟು, ಅಂದರೆ ಇದು ಸಾಫ್ಟ್ ಆಗಿರುತ್ತೆ, ಸ್ಪೂನಲ್ಲೂ ಬರುತ್ತೆ. ಇದು ಏನೋ ಸೂರು ತಗಲಿಬಿಟ್ರೆ ಅದೇ ಎದ್ದೋಗ್ತೈತಿ ಗೆಣಸೇನ. ಅದಕ್ಕೆ ಮ್ಯಾಗಳು ಕ್ಲೀನ್ ಮಾಡೋಕ್ಕೆ ಮೇಲೆ ಹಿಂಗೆ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ಅಂಗೈಯಲ್ಲಾದ್ರೆ ಏನೂ ಆಗಲ್ಲ. ಈ ಕಡೆ ಚರ್ಮಕ್ಕೆ ತಗ್ಲಿರ್ ಮಾತ್ರ ತೀಟೆ ಆಗ್ತೈತಿ.
ಅದಕ್ಕೆ ಏನು ಮಾಡಬೇಕು, ಒಪ್ಪಿ ತಪ್ಪಿ ತಗಲಿರೆ ತೀಟೆ ಆದರೆ ಹ್ಮ್ ಒಂಚೂರು ಬಿಸಿನೀರು ಕಾಯಿಸ್ಕೊಂಬಿಟ್ಟು ಹ್ಮ್ ಬಿಸಿನೀರಲ್ಲಿ ಕೈ ತೊಳ್ಕೊಬಿಟ್ರೆ ತೀಟೆ ಹೋಗುತ್ತೆ. ಹ್ಮ್ ತಿಂದ್ರೇನೂ ಆಗಲ್ಲ, ಆಮೇಲೆ ತಿಂದ್ರು ತೀಟೆ ಆಗ್ತೈತೇನೋ ಅಂತ ತಿನ್ನೋದು ಬಿಡಬೇಡ್ರಿ. ತೀಟೆ ಆಗಲ್ಲ, ಚೆನ್ನಾಗಿರುತ್ತೆ. ಯಾರು ತಿನ್ನಬೇಕು ಯಾರು ಬಿಡಬೇಕು ಅನ್ನೋದೇನಿಲ್ಲ. ಇದನ್ನು ಎಲ್ಲರೂ ತಿನ್ಬೋದು. ಇದು ವಾಯಿಗೆ ಎಣ್ಸಲ್ಲ. ಇದು ನೋಡಮ್ಮ, ಹಿಂಗೆಲ್ಲ ನೀಟಾಗಿ ಎರೆದ್ಬಿಟ್ಟು ಗಳಮ್ಮ ನೀರು ಒಯ್ದಿಟ್ಟಿದ್ದೀನಿ. ಅದು ಹಂಗೆ ತಪ್ಪಲಿಗೆ ಇಕ್ಕಿರೆ ತಳತೈತಿ ಅಂತಾರೆ. ನಾನು ಅದಕ್ಕೆ ಒಂದು ಇಲ್ಕೆ ಹಾಕಿದ್ದೀನಿ. ಕಡ್ಡಿ ಅಂತವಿದ್ರೆ ಇಕ್ಕಬಹುದು. ಈ ಕಡ್ಡಿ ಯಾರು ಹುಡಿಕೊಂಡು ಹೋಗ್ತಾರೆ ಅಂತ ಇದನ್ನ ಇಕ್ಕಿದ್ದೀನಿ. ಫಸ್ಟ್ ನೀರು ಕಾಯಿಸ್ಕೊಬೇಕಾ? ನೀರು ಕಾಯಿಸ್ಬಿಟ್ಟು ಹಿಂಗೆ ಇಟ್ಕೋಬೇಕು. ಅದು ತಳ ತುತ್ತೈತೆ ಅಂತ ಇಂದ್ಲರು ಬೇಸರಲ್ಲ, ಹೇಳರು. ನಾವು ಅದಕ್ಕೆ ಹಂಗೆ ಮಾಡ್ತೀವಿ. ಅಮ್ಮ ಇದು ಹಳೆ ಗೆಣಸ? ಇದು ಇವಾಗ ಬಂದಿರೋ ಗೆಣಸು? ಇವಾಗ ಬಂದಿರೋ ಗೆಣಸಲ್ಲಮ್ಮ, ಇದು ಮೊದ್ಲಿಂದಲೂ ಇರೋ ಗೆಣಸು. ಹಳೆ ಗೆಣಸು? ಹಳೆ ಕಾಲದರಿಂದ ಇರೋ ಗೆಣಸು ಇದು. ನೀವು ಚಿಕ್ಕ ಹುಡುಗರಿದ್ದಾಗಿಂದ ಆಯ್ತಾ ಇದು? ಒಂದೊಂದು ಈಗೆಲ್ಲ ಬ್ರೀಡ್ ತರ ಆಗ್ಬಿಟ್ಟು ಹೊಸದು ಗೆಣಸು. ಇಲ್ಲ ಇಲ್ಲ ಇಲ್ಲ, ಇದು ಆ ಥರ ಅಲ್ಲ, ಮೊದ್ಲಿಂದಲೂ ಇರೋ ಗೆಣಸಿದು. ತೋಟದೊಳಗೆ ಹಾಕರು. ಈ ಎಲೆಯಾಗೆ ಇಷ್ಟಿರ್ತವೆ ಬಳ್ಳಿ ಒಳಗೆ ಗೆಣಸು. ಇವನ್ನೇನ್ ಮಾಡ್ಬೇಕು, ನೆಲಕ್ಕೆ ಹಾಕ್ಬಿಡ್ಬೇಕು. ನೆಲಕ್ಕೆ ಹಾಕಿರೆ ಹಂಗೆ ಒಳಕ್ಕೆ ಹೋಗ್ತವೆ. ನೀನೇನು ಅದನ್ನೇನು ಉಣ್ಬೇಕಾದ್ದೇನಿಲ್ಲ. ನೆಲದಾಗ ಹಾಕಿರೆ ಮುಂಗಾರಿ ಮಳೆ ಬಂದಾಗ ಮಾತಿ ಹೊಡೆದು ಇಳೆದೆಲೆ ಬಳ್ಳಿ ಆ ಥರ ಹಣ್ಣುತ್ತಾ ಆ ಥರ ಹಣ್ಣುತ್ತೆ. ತಿರ್ಗಾ ಆ ಬಳ್ಳಿ ಒಳಗೆಲ್ಲ ಈ ಥರ ಗೆಡ್ಡೆ ಇಷ್ಟಿಡ್ದಪ್ಪ ಆಗ್ತವೆ. ಅವನ್ನೂ ಹಂಗೆ ಓಪನ್ ಆಗಿ ಬೇಯಿಸ್ಕೊಂಡು ತಿನ್ಬೋದು. ಈ ಥರ ಎರಿಯಂಗೇನಿರಲ್ಲ ಅದು. ಅದನ್ನ ಬೇಯಿಸ್ಬಿಟ್ಟು ಹಿಂಗೆ ಸಿಪ್ಪೆ ಸೂಲ್ಕೊಂಡು ತಿನ್ನೋದು. ಅದು ಅವು ಬೇಯಿಸಿದಾಗ ತೋರಿಸ್ತೀವಿ. ಅವು ಬೇಯಿಸಿದಾಗ ಅವು ತೋರಿಸ್ತೀವಿ. ಉಪ್ಪು ಹಾಕ್ತೀನಮ್ಮ. ಉಪ್ಪು ಇವಾಗ ಹಾಕ್ಬಿಡ್ಬೇಕು. ಉಪ್ಪು ಹಾಕ್ಬಿಡ್ಬೇಕು. ಮುಚ್ಚುತ್ತೀನಿ, ಚೆನ್ನಾಗಿ ಬೇಯ್ಕೊಂಡ್ಲೆ. ಬೆಂದಿದ್ದಾದ್ಮೇಲೆ ಕಾಯಲ್ಲಿ ಬೇಕಾದ್ರೆ ಕಾಯಲ್ಲಿ ಮಾಡ್ಕೊಂಡು ತಿನ್ಬೋದು, ಹಂಗೇನಾದರೂ ತಿನ್ಬೋದು. ಅದೇ ಶನಿವತ್ತೇನು ಬೇಯೋದೇನು ಬೇಕಿಲ್ಲ, ಜಲ್ದೇ ಬೇಯುತ್ತೆ, ಬೇಗನೆ ಬೇಯುತ್ತೆ. ಬೆಂದವಮ್ಮ? ಪುನಮ್ಮ ನೋಡು, ಗೆಣಸು ಬೆಂದಿರೋದು ಹೆಂಗೆ ನೋಡ್ಬೇಕು ಅಂದರೆ, ಈಗ ಹಿಂಗೆ ಪದರ ಬಿಟ್ಕೊಂಡಿರ್ತದೆ ನೋಡು. ನೋಡು, ಇದ್ರಾಗ ಬಿಟ್ಟೈತೆ ನೋಡು. ಈ ಥರ ಆದರೆ ಬೆಂದಿದೆ ನಂಗೆ. ಇಳಿಸ್ತೀನಿ ಇನ್ನ. ಬೆಂದವಲ್ಲ, ಈ ನೀರು ಹಾಸಿಗೆ ಬಸಿಬೇಕಲ್ಲ, ಬಸ್ತು ತಾಂಬತ್ತೀನಿ. ಸರಿ ನೋಡಮ್ಮ. ಆಯ್ತಾ? ಬೆಂದ್ ರೆಡಿ ಆಯ್ತಾ ನಿನ್ ಗೆಣಸು? ಬೆಂದ್ ರೆಡಿ ಆಗೈತಿ. ಈ ಥರ ನೋಡು, ಅನ್ನ ಆದಂಗೆ ಆಗೈತೆ ಹಂಗೆ. ಎಷ್ಟು ಚೆನ್ನಾಗಿ. ಇದನ್ನ ಇದು ತೋರಿಸು. ಇವಾಗ ಕಾಣ್ತಾ ಐತೆ. ಇದಕ್ಕೆ ಕಾಯಲ್ಲಾದ್ರೂ ಮಾಡ್ಕೊಂಡು ಕಾಲಿಸ್ಕೊಂಡು ಉಣ್ಬೋದು. ಇಲ್ಲ ಇದನ್ನೇ ಚೆನ್ನಾಗಿ ಗಿಸಿಗ್ಬಿಟ್ಟು ಕಾಯಿ ತುರಿದು ಬೆಲ್ಲದ ಪುಡಿ ಆಗ್ಲಿ ಇಲ್ಲ ಸಕ್ಕರೆ ಆಗ್ಲಿ ಉದುರ್ಸ್ಕೊಂಡು ತಿನ್ಬೋದು. ಸ್ವೀಟ್ ತಿಂಬರು. ಸ್ವೀಟ್ ಬೇಡ ಅಂದ್ರೆ ಹಿಂಗೆ ತಿನ್ಬೋದು. ಹಿಂಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಉಪ್ಪು ಹಾಕಿರ್ತೀವಲ್ಲ, ಚೆನ್ನಾಗಿರುತ್ತೆ. ತಿಂತ ಇದೆಷ್ಟು ನಾವೇ ಒಬ್ಬರೇ ತಿನ್ಬೇಕು ಹಂಗ ಅನ್ನಿಸ್ತೈತಿ. ಟೇಸ್ಟ್ ನೋಡ್ಲಮ್ಮ? ನೋಡಮ್ಮ, ನಿನಗೆ ಬೇಕು ಅಂದ್ರೆ ಕಾಯಲ್ಲೇ ಮಾಡೋಣ. ಕಾಯಲ್ಲಿ ಬೇಕಾ ಹಿಂಗೆ ತಿನ್ಬೋದ? ಇಲ್ಲ ಬೇಡ, ನೆಕ್ಸ್ಟ್ ಇನ್ನೊಂದು ಕೇಳ್ತೀವಲ್ಲ ಅವಾಗ ಮಾಡೋಣ, ಇವಾಗ ಬೇಡ. ನಮ್ಮ ವ್ಯೂವರ್ಸ್ಗೆ ನನ್ನ ಟೇಸ್ಟ್ ನೋಡ್ಬಿಟ್ಟು ಹೇಳಿದ್ರೆ ನಂಗೆ ಸಮಾಧಾನ. ಹೇಳಮ್ಮ. ಅದಕ್ಕೆ ಇಲ್ಲ, ಅದಷ್ಟು ಒಬ್ಬರೇ ತಿನ್ಬೇಕು ಅನಿಸ್ತೈತಿ. ಯಾರಿಗೆಲ್ಲ ನೋಡಿ ತಿನ್ಬೇಕು ಅನಿಸ್ತದೆ ಕಮೆಂಟ್ ಮಾಡಿ. ತೊಳೆಯಕ್ಕೆ ಮಾತ್ರ ಒಂಚೂರು ಕಷ್ಟ ಅನಿಸುತ್ತೆ. ಚೆನ್ನಾಗಿದೆ. ಒಗ್ಯಕ್ಕೂ ಕಷ್ಟ, ತೊಳೆಯೋಕ್ಕೂ ಕಷ್ಟ. ತಿನ್ನಕ್ಕೆ ಮಾತ್ರ ಸೂಪರ್. ಅಷ್ಟೇ. ನೋಡಿದ್ರಲ್ಲ,
ಹೇಗೆ ಮಾಡಿದ್ವಿ, ಹೇಗೆ ಬೇಯಿಸಿದ್ವಿ, ಹೇಗೆ ಅಗಿದ್ವಿ ಎಲ್ಲ ನೋಡ್ಕೊಂಡು ಬಂದ್ರಲ್ಲ. ವಿಡಿಯೋ ಇಷ್ಟ ಆದರೆ ಇನ್ನೇ ಆಗ್ತಾಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣಲ್ಲಮ್ಮ. ಹೌದಮ್ಮ, ಹೊಸ ರೆಸಿಪಿ ಜೊತೆ ನಿಮ್ಮ ಸಪೋರ್ಟ್ಗಾಗಿ ನಾವು ಕಾಯ್ತಿರ್ತೀವಿ. ನಿಮ್ಮ ಸಪೋರ್ಟ್ಗಾಗಿ ಕಾಯ್ತಾ ಇರ್ತೀವಿ. ಹಾಗೆ ನೀವು ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಲ್ಲ, ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಕಾಯ್ತಾ ಇರ್ತೀವಿ. ನೀವು ಮಾಡೋ ಲೈಕ್ ಮತ್ತು ನೀವು ಪ್ರೀತಿಯಿಂದ ಕಮೆಂಟ್ ಮಾಡೋದೇ ನಮಗೆ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ. ಅಮ್ಮ ಹೋಗಿ ಬರೋಣ? ಹೌದಮ್ಮ, ಹೇಳ್ಬಿಡು. ಹೋಗಿ ಬರ್ತೀವಮ್ಮ ನಾವು. ಸರಿ, ಥ್ಯಾಂಕ್ ಯು.